ನಾನಿವತ್ತು ಗಜಶಿಲಾಪುರದ ಇತಿಹಾಸವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಆನೇಕಲ್ ಇತಿಹಾಸದ ಪುಟಗಳ ವಿಚಾರಧಾರೆಯನ್ನು ಅಲ್ಲಿ ಪ್ರಾಂತ್ಯ ಎಲ್ಲ ಆಳ್ವಿಕೆ ಮಾಡ್ಕೊಂಡಿದ್ದೀರಲ್ಲ, ಬಿಲಗೊಂಡನಹಳ್ಳಿ ಅನ್ನೋದಲ್ಲ, ಹಾಗೇ ಮುಂದುವರೆದು ಆ ಬಿಲಗೊಂಡನಹಳ್ಳಿನೇ ನಮ್ಮ ಆನೇಕಲ್ ತಾಲೂಕಿಗೆ 1838ವರೆಗೂ ರಾಜಧಾನಿ, ಇದು ಒಂದು ಪ್ರಧಾನ ತಾಲೂಕಿನ ಹೆಡ್ ಕ್ವಾರ್ಟರ್ ಅಥವಾ ತಾಲೂಕಿನ ಮುಖ್ಯ ಸ್ಥಳ ಆಗಿದೆ. ಸುಮಾರು 1938ರ ವೇಳೆಗೆ ಹೊಸಕೋಟೆಯ ಪಾಳೆಗಾರರಾಗಿದ್ದಂತಹ ಚಿಕ್ಕ ಮುಮ್ಮಡಿ ಮುಮ್ಮಡಿ ತಮ್ಮೇಗೌಡರ ವಂಶಸ್ಥರಾದಂಥ ಚಿಕ್ಕರಾಯ ತಮ್ಮೇಗೌಡರು ಆನೆಕಲ್ಲನ್ನು ಸ್ಥಾಪಿಸಿದ್ರು ಅಂತ ತಮ್ಮ ಗಮನ ತಂದೆ. ಅಲ್ಲಿ ಆನೆಯಷ್ಟು ದೊಡ್ಡದ ಕಲ್ಲುಗಳು ಇದ್ವು, ಮಲೆ ಅಂದ್ಬಿಟ್ಟು ಒಂದು ಮಣ್ಣಿನ ಒಂದು ದೊಡ್ಡ ದೊಡ್ಡ ಬೆಟ್ಟಗಳು ಇದ್ವು, ಅಲ್ಲಿ ಆನೆಗಳು ಸೇರ್ತಾ ಇದ್ವು ಅಂತ ಹೇಳಿದೆ. ಇಲ್ಲಿ ಒಂದು ವಾಕ್ಯ ಹೇಳ್ಬಿಡ್ತೀನಿ ನಿಮಗೆ. ಇಲ್ಲಿ ಹೊಸಕೋಟೆಯನ್ನು ಪಾಳೆಗಾರರಾಗಿದ್ದಂಥ ತಮ್ಮೇಗೌಡರು ವಂಶಸ್ಥರು ರಣದುಲ್ಲಾ ಖಾನ್ ಅಂದ್ಬಿಟ್ಟು ಬಿಜಾಪುರದ ಸುಲ್ತಾನ್ ಸಂಬಂಧ ಇದ್ದಾಗ ಅವ್ನು ನಮ್ಗೆ ಆನೆಗಳು ಬೇಕು ಅಂತ ಕೇಳಿದಾಗ ಎಲ್ಲೂ ಸಿಕ್ಕಿಲ್ಲ. ಆನೆಗಳು ಸಿಗ್ತದಿದ್ದೆ ನಮ್ಮ ಗಜಶಿಲಾಪುರಿ ಕ್ಷೇತ್ರದಲ್ಲಿ. ಆಗ ಚಿಕ್ಕರಾಯ ತಮ್ಮೇಗೌಡರು ಹೊಸಕೋಟೆಯ ಪಾಳೆಗಾರರ ಒಂದು ಮೂಲಕ ನಮ್ಮ ಆನೆಗಳನ್ನ ಅಲ್ಲಿಗೆ ರಣದುಲ್ಲಾ ಖಾನ್ ಕಳಿಸ್ಕೊಟ್ಟಿರುವಂತ ಕಳಿಸ್ಕೊಟ್ಟಿರೋದು. ಅದಕ್ಕೆ ಗಜಶಿಲಾಪುರಿ ಅಂದ್ಬಿಟ್ಟು ಸಂಸ್ಕೃತ ವಾಕ್ಯ. ಆನೆಕಲ್ ಅಂದ್ರೆ ಸಾಮಾನ್ಯ ವಾಕ್ಯ. ಆನೆ ಅಷ್ಟು ಬೃಹತ್ ಗಾತ್ರದ ಕಲ್ಲುಗಳು ಇಲ್ಲಿ ದೊರಕಿದಕ್ಕೆ ಆನೆಕಲ್ ಅಂತ ಆಯ್ತು. ಇದು ಇತಿಹಾಸ. ಅನಂತರ ಏನಾಯ್ತು ಅಂತ ತಾವು ಕೇಳಿಸಿದ್ರಿ. ಚಿಕ್ಕರಾಯ ತಮ್ಮೇಗೌಡ ನಮ್ಮ ಆನೆಕಲ್ನ ಸಂಸ್ಥಾಪಕ ಅಂದ್ಬಿಟ್ಟು ನಾವೆಲ್ಲರೂ ಅರಿತು ವರ್ತಿಸಬೇಕಂತ ಸಂಗತಿ. ಚಿಕ್ಕರಾಯ ತಮ್ಮೇಗೌಡರು ಆನೆಕಲ್ನ ಸಂಸ್ಥಾಪಿಸಿದ ನಂತರ ಇಲ್ಲಿ ಒಂದು ಪುರಾತನ ದೇವಸ್ಥಾನ ಇರ್ಬೇಕಂದ್ಬಿಟ್ಟು ಇಲ್ಲಿ ಅಮೃತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ, ತಾಲೂಕು ಆಫೀಸ್ ಎದುರಲ್ಲೇ ಇದೆ. ಈಗ ನೀವು ಅಮೃತ ಮಲ್ಲಿಕಾರ್ಜುನ ಬಹಳ ಪ್ರಾಚೀನವಾದ್ದು, ಬಹಳ ಭಕ್ತಿ ಭಾವನೆಗೆ ಪೂರಕವಾದ್ದು. ಅಮೃತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸುತ್ತಲೂ ಇರುವಂತ ಎಲ್ಲಾ ಪಾಳೆಗಾರರ ಅಲ್ಲಿರೋ ಆಫೀಸ್ಗಳೆಲ್ಲಾನು ಚಿಕ್ಕೇರನೂ ಸೇರಿಸಿ ಪಾಳೆಗಾರರ ಜಮೀನು ಅವೆಲ್ಲ ಅವರ ಆಡಳಿತದಲ್ಲಿ ಕೊಟ್ಟಿರೋದು ಅದೆಲ್ಲ. ಅಲ್ಲಿ ಅಮೃತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕಟ್ಸಿದ್ರು. ತಂಬಾಂಬುದಿ ದೊಡ್ಡಕೆರೆ ಅಂದ್ಬಿಟ್ಟು ನಮ್ಮ ದೊಡ್ಡಕೆರೆ ಅಂತ ನಾವೆಲ್ಲ ನೋಡಿದ್ದೀವಿ, ದೊಡ್ಡಕೆರೆ ಕಟ್ಸಿದ್ರು. ಆಮೇಲೆ ನಮ್ಮ ತಮಿಳುನಾಡಿನ ಗಡಿ ಬಿಟ್ರೆ, ಸೋಲೂರು ಬಿಟ್ರೆ ಅಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ತಮ್ಮಾಪುರ ಅಗ್ರಹಾರ ಅಂತಿದೆ. ಇವರು ಪಾಳೆಗಾರರು ಏನು ಮಾಡಿದ್ರು, ಅಲ್ಲಿ ಬ್ರಾಹ್ಮಣರು ಅಲ್ಲಿ ಉಳ್ಕೊಳ್ಳೋಕ್ಕೆ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗಲ್ಲ ಅಂದ್ಬಿಟ್ಟು ಆ ಅಗ್ರಹಾರ ಅಂತ, ಅಗ್ರಹಾರ ಅಂದ್ರೆ ಬ್ರಾಹ್ಮಣರ ಕೇರಿ ಅಂತ, ಆ ತಮ್ಮಾಪುರನ ಅವ್ರಿಗೆ ಬಿಟ್ಕೊಟ್ರು. ಅದು ಆನೆಕಲ್ಲೇ. ಆನೆಕಲ್ಲ ಬ್ರಾಹ್ಮಣರಿಗೋಸ್ಕರ ತಮ್ಮಾಪುರ ಅಗ್ರಹಾರ ಅಂತ ಬಿಟ್ಕೊಟ್ರು. ಅನಂತರ ನಮ್ಮ ಸುಗುಟೂರು ನಿಂದ ಬಂದು ಸುಗುಟೂರಿನ ಪಾಳೆಗಾರರು ಅಂತ ಏನಾಗಿದ್ದಾರೆ ದೇವಪ್ಪ ಗೌಡನ ವಂಶಸ್ಥರು ಎಲ್ಲರಿಗೂ ಸಹ, ಮತ್ತು ಮುಮ್ಮಡಿ ಕೆಂಪೇಗೌಡ ವಂಶಸ್ಥಕ್ಕೆ ಇವರಿಬ್ಬರಿಗೂ ಸಹ ರಾಜಮರ್ಯಾದೆಯಿಂದ ಅವರಿಗೆ ಗುರುಸ್ಥಾನದಲ್ಲಿದ್ದಂಥವ್ರು ನಮ್ಮ ಗುಮ್ಲಾಪುರದಲ್ಲಿ ಅಂತ ಇವತ್ತು ಮಠ ಇದೆ, ವೀರಶೈವರ ಮಠ ಇದೆ. ಆ ಮಠದ ಪ್ರಥಮ ಸ್ವಾಮೀಜಿ ಇದ್ರು ಅಲ್ಲಿ. ಆ ಸ್ವಾಮೀಜಿಗಳು ಈ ಎರಡೂ ವಂಶಸ್ಥರಿಗೆ ಗುರುಸ್ಥಾನದಲ್ಲಿದ್ರು. ಇವರು ಕೊಟ್ಟಂತ ಸಲಹೆಗಳನ್ನ ಅವರು ಪರಿಪಾಲನೆ ಮಾಡ್ತಾ ಇದ್ರು. ಇವರು ನಮ್ಮ ಪಾಳೆಗಾರರ ಸಮ್ಮುಖದಲ್ಲಿ ನಡೀತಾ ಇದ್ದಂಥ ಮಠಗಳವು. ಯಾಕಂದ್ರೆ ಪಾಳೆಗಾರರಿಗೆ ಅವರ ನಡೆ ನುಡಿ ಆಚಾರ ವಿಚಾರ, ಅವರ ಮುಂದಿನ ಚಿಂತನೆ ಭಾವನೆ ಪಾಲನೆ ವರ್ತನೆ ಇವರಿಗೆ ಸಲಹೆ ಸೂಚನೆ ಕೊಟ್ಟು ರಾಜಗುರುಗಳು ಆಗಿ ಸಲಹೆ ಕೊಡ್ತಾ ಇದ್ರು. ಅವರ ಒಂದು ಏಳಿಗೆಯನ್ನು ಇವರೇ ನೋಡ್ಕೊತಾ ಇದ್ರು. ಇವರಿಗೆ ಆ ಮಠಕ್ಕೆ ಈ ಬಿಲಗೊಂಡನಹಳ್ಳಿ ಸರ್ಜಾಪುರದ ಕಡೆ ಒಂದು ಕಡೆ ಅವ್ರಿಗೆ ಮಾನ್ಯ ಅಂದ್ಬಿಟ್ಟು ಜಮೀನುಗಳು ಬಿಟ್ಟಿದ್ದಾರೆ. ಅಲ್ಲಿ ಈಗ ಏನಾಗಿದೆ ಅಂತ ಅದು ಅರಿವಿಲ್ಲ. ಯಾಕಂದ್ರೆ ಸುಮಾರು 3 ಶತಮಾನಗಳಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ಡೆವಲಪ್ ಆಗಿದೆ. ಇವತ್ತು ನಮ್ಮಲ್ಲಿ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಗುಮ್ಲಾಪುರ ತಮಿಳ್ನಾಡು, ತಮ್ಮಾಪುರ ತಮಿಳ್ನಾಡು ಅಂತೀವಿ. ಅವತ್ತು ಆನೆಕಲ್, ಅದು ಆನೆಕಲ್ ಸಂಸ್ಥಾಪನೆ ಮಾಡಿದಂಥ ಚಿಕ್ಕರಾಯ ತಮ್ಮೇಗೌಡರ ಕಾಲದಲ್ಲಿ ಆನೆಕಲ್ಲಿನ ಪ್ರಾಂತ್ಯಕ್ಕೆ ಸೇರಿದ್ದಾರೆ. ಸ್ವಾತಂತ್ರ್ಯ ನಂತರ ಭಾಷಾವಾರ ಪ್ರಾಂತ್ಯಗಳ ಪುನರ್ವಿಂಗಡಣೆ ಆದಾಗ ಆ ಕಡೆ ಹೋಗಿರ್ಬೋದು. ನಾನೊಂದು ನಿಜ ತಾವು ಹೇಳ್ತಿರೋದು ನಿಜ. ನಾನು ಒಂದು ವೀರಗಲ್ಲನ್ನು ಗಮನಿಸಿದೆ. ಅಂದ್ರೆ ನಮ್ಮ ತಳಿ ಹತ್ರ ತೋಗೇರಿ ಅಗ್ರಹಾರ ಅಂತ ಒಂದು ಊರಿದೆ. ಅಲ್ಲಿ ರಾಷ್ಟ್ರಕೂಟರ ಕಾಲದ ಒಂದು ವೀರಗಲ್ ಗಮನಿಸಿದೆ. ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಅಂದ್ರೆ ನಾನು ಪ್ರತಿಯೊಂದು ವಿಡಿಯೋನಲ್ಲೂ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಹೊಸೂರು, ಡೆಗನಿಕೋಟೆ, ಗುಮ್ಲಾಪುರ, ಕೃಷ್ಣಗಿರಿ ಸೇರಿದಂತೆ ಕರ್ನಾಟಕದ ಭಾಗವಾಗಿತ್ತು
ಈಗಲೂ ಆಗಬೇಕಾಗಿತ್ತು ಅನ್ನೋದು ನನ್ನ ವಾದ. ಖಂಡಿತ ಇದನ್ನ ತಾವು ಸಹ ಪುಷ್ಟೀಕರಿಸ್ತಾ ಇದ್ದೀರಿ. ಕೃಷ್ಣಗಿರಿ ಖಂಡಿತವಾಗಿ ನಾವು ಇವಾಗಲೂ ಹೆಚ್ಚಿನ ಸಂಖ್ಯೆ ಕನ್ನಡ ಭಾಷೆನ ಮಾತನಾಡುವಂತ ಮಹನೀಯರ ಹೌದು. ಅಲ್ಲಿ ಸ್ವಲ್ಪ ರಾಜಕೀಯದ ವ್ಯತ್ಯಾಸ ಆಯ್ತು. ಚಕ್ರವರ್ತಿ ರಾಜಗೋಪಾಲಾಚಾರಿ ಪಟ್ಟಿ ಹಿಡಿದು ಅದನ್ನ ಆ ಕಡೆ ತಮಿಳುನಾಡು ಸೇರಿಸಿದ್ರು. ಹೌದೌದು. ಇಲ್ಲಿಂದ ಖಂಡಿತ ಹೊಸೂರು ಮತ್ತು ಕೃಷ್ಣಗಿರಿ ನಮ್ಮ ಆನೇಕಲ್ ತಾಲೂಕಿಗೆ ಸೇರ್ಬೇಕಾದಂತ ಹೌದು, ಅದು ನಾವು ಮನಗಾಣ್ಬೇಕು ಕನ್ನಡಿಗರ. ನಿಜ ನಿಜ. ಈ ರೀತಿ ಆಯ್ತು. ಇದು ಈ ರೀತಿ ಇವರು ಮುಂದುವರಿತಾ ಬಂದ್ರು. ಅವ್ರ ವಂಶಸ್ಥರಲ್ಲಿ ಪಾಳೆಗಾರರ ಬೀದಿ ಅಂತಿದೆ ಬೆಂಗಳೂರು, ಇಲ್ಲಿ ಆನೇಕಲ್ಲಲ್ಲಿ. ಬೇಕಾದ್ರೆ ನಾನು ಕರೀರಿ ತೋರಿಸ್ತೀನಿ. ಪಾಳೆಗಾರರ ಬೀದಿ, ಇವ್ರದ್ದೇನೆ ಪಾಳೆಗಾರರ ಬೀದಿ ಅಂತಿದೆ. ಅವ್ರ ವಂಶಸ್ಥರಿದ್ದಾರೆ, ವಂಶಸ್ಥರು ಇನ್ನೂ ಇದ್ದಾರೆ. ಆದ್ರೆ ನೋವಿನ ಸಂಗತಿ ಈ ಒಂದು ವಾಹಿನಿ ಮೂಲಕ ನಮ್ಮ ಜನ ತಿಳ್ಕೊಬೇಕ್ರಿ. ಆನೇಕಲ್ನವರು ನಮಗೆ ಸಂಸ್ಥಾಪನೆ, ನಾವು ಇರ್ಲಿಕ್ಕೆ ಮನೆ ಕಟ್ಟಿಕೊಟ್ಟು ಸಂಸ್ಥಾಪನೆ ಮಾಡಿದಂತ ಪಾಳೆಗಾರರ ವಂಶಸ್ಥರು ಇವತ್ತು ನಿಲ್ಲಲಿಕ್ಕೆ ನೆಲೆಯಲ್ಲಿದ್ದೀರಾ. ಸಮಂದೂರ್ ಹತ್ರ ಹೋಗಿ ಒಂದು ಗಾಂಧಿನಗರ ಅಂದ್ಬಿಟ್ಟು ಇರೋಂಥ ಒಂದು ಉಚಿತವಾಗಿ ಕೊಟ್ಟಿರುವಂಥ ವಸತಿಯಲ್ಲಿ ಬಾಡಿಗೆ ಮನೆಗಿದ್ದಾನೆ ಒಬ್ಬ ವ್ಯಕ್ತಿ. ಪಾಪ ಅದೇ ವಂಶಸ್ಥರು. ಕಣ್ಣೀರು ಬರುತ್ತೆ ಮನೆ ಸಿಕ್ಕಿದ್ದ ನೊಂದೇ ನಾನು ಆ ವಿಷಯ. ಆನೇಕಲ್ ಕಟ್ಟದವರಿಗೆ ಆನೇಕಲ್ಲಲ್ಲಿ ಇಲ್ಲ. ಆ ಪಾಳೆಗಾರರ ಬೀದಿಯಲ್ಲಿ ಇದ್ದಿದ್ದು ಅವರಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನಿಮಗೆ ವಿಚಾರ ತಿಳಿಸಿ ನಾನು ಇಷ್ಟಪಡ್ತೀನಿ. ಚಿಕ್ಕರಾಯಲ್ ಅಂದ್ಬಿಟ್ಟು, ಪಾಳೆಗಾರರು ಚಿಕ್ಕರಾಯಲ್ ಅಂದ್ಬಿಟ್ಟು ಅವ್ರ ಹೆಸರು. ಅವರು ಮಹಾನ್ ಶಿಕ್ಷಣ ತಜ್ಞ. ಆತನು ಆರ್ ವಿ ಟೀಚರ್ಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದ. ಆತನು ನಮ್ಮ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಇಡೀ ನಮ್ಮ ಭಾರತವನ್ನೇ ಪ್ರತಿನಿಧಿಸಿ ಅಮೆರಿಕದಲ್ಲಿ ಶಿಕ್ಷಣದ ಸಮಾವೇಶಕ್ಕೆ ಹೋಗಿ ನಮ್ಮ ಭಾರತಕ್ಕೆ ಹೆಸರು ತಂದಂತ ಒಬ್ಬ ಶಿಕ್ಷಣ ತಜ್ಞ ನಮ್ಮ ಆನೇಕಲ್ನ ಪಾಳೆಗಾರ ಸ್ಟ್ರೀಟಲ್ಲಿದ್ದ ನಮ್ಮ ಪಾಳೆಗಾರ ವಂಶಸ್ಥ. ಇದೇ ಚಿಕ್ಕರಾಯ ತಮ್ಮೇಗೌಡರು ವಂಶಸ್ಥನೇ ಆತ್ಮ. ಅದು ಇನ್ನೊಂದು ಸಂಗತಿ ಹೇಳ್ತೀನಿ, ನಿಮಗೆಲ್ಲ ಗೊತ್ತಿದ್ದು ಇತಿಹಾಸ ಓದಿದ್ದೀರಿ. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಆಯ್ತು. ಕೆಂಚರೆ, ಪರಂಗಿಯರೆ, ಬಿಳಿಯರೆ, ಪರಕೀಯರೆ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಕಾರ್ಯಕ್ರಮ ನಡೀತು. ಇನ್ನೊಂದು ಸರ್ ಹೇಳಿ ಸರ್. 1942ರಲ್ಲಿ ಈ ಬ್ರಿಟಿಷರು, ಪರಂಗಿಗಳು, ಕೆಂಚರು, ವಿಭಜಿಸಿ ಆಳುವ ನೀತಿ ಉಳ್ಳವರು, ಕೆಂಪು ಕೋಟೆ ಕರುಳು ನೆಚ್ಚಿಕೊಂಡರೆ ಮರಳು ಅಂತೀವಿ ನಾವು. ಬ್ರಿಟಿಷರ ವ್ಯವಹಾರ ವ್ಯಾಪಾರಕ್ಕಾಗಿ 1600ರಲ್ಲಿ ಬಂದವರು 1947ವರೆಗೂ 347 ವರ್ಷ ನಮ್ಮನ್ನು ಕಾಳಿಸಿ, ನೋಯಿಸಿ, ಬಾಧಿಸಿ, ಹಿಂಸಿಸಿ, ವಂಚಿಸಿ, ನೋಯಿಸಿದ್ರಲ್ಲ. ಇವ್ರನ್ನ ಕೊನೆಯದಾಗಿ ಡೂ ಆರ್ ಡೈ, ನವ್ ಆರ್ ನೆವರ್ ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿಯವರು. ಮಾಡು ಇಲ್ಲವೇ ಮಡಿ, ಇವತ್ತು ಸ್ವಾತಂತ್ರ್ಯ ಸಾಧನೆ ಇವತ್ತು ಮಾಡು ಇಲ್ಲವೇ ಮಡಿ ಅಂತ ಹೇಳ್ತಾರೆ. ಡೂ ಆರ್ ಡೈ, ನವ್ ಆರ್ ನೆವರ್, ಚಲತ್ ಜಾವ್ ಮೂವಿ ಅಂತ. ಕೆಂಚರೆ, ಪರಂಗಿಯರೆ, ಬ್ರಿಟಿಷರೇ ಪರಕೀಯರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಕ್ಷೇತ್ರದಲ್ಲಿ ಆಗ್ಬೇಕಲ್ಲ. ಇಲ್ಲಿ ಅವರು ಗುರುಗಳಾಗಿದ್ರು. ಇಲ್ಲೇ ಒಂದು ಪ್ರಾಥಮಿಕ ಶಾಲೆನಲ್ಲಿ ಅವ್ರು ಇನ್ನ ಕಾಲಕ್ಕೆ ಶಂಕರ್ ರಾಯಲ್ ಅಂದ್ಬಿಟ್ಟು ಗುರುಗಳಾಗಿದ್ದಾಗ ಇಲ್ಲಿ ನ್ಯೂ ಮಿಡ್ಲ್ ಸ್ಕೂಲ್ ಅಂತಿದೆ. ಅಲ್ಲಿ ಒಂದು ಓಲ್ಡ್ ಮಿಡ್ಲ್ ಸ್ಕೂಲ್ ಇತ್ತು ಇಲ್ಲಿ ತಿಲಕ್ ಸರ್ಕಲ್ ಹತ್ರ. ಇಲ್ಲಿಂದ ಮಕ್ಕಳನ್ನ ಕರ್ಕೊಂಡು ನಮ್ಮಂತೆಲ್ಲ ಶಿಷ್ಯರು ಇದ್ರಲ್ಲ ಅವ್ರಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ದೇಶ ಸ್ವಾತಂತ್ರ್ಯ ನಾವು ಹೋರಾಟ ಮಾಡಿದ್ವಿ, ಇನ್ಯಾರು ಮಾಡ್ಬೇಕು ಬಂದ್ರೆ ಅಂದ್ಬಿಟ್ಟು ನಮ್ಮ ದೇಶಕ್ಕೆ ಇದು ಸ್ವಾತಂತ್ರ್ಯ ಬೇಕು, ಬ್ರಿಟಿಷರಿಗೆ ಧಿಕ್ಕಾರ, ಭಾರತಕ್ಕೆ ಜೈಕಾರ ಹಾಕೊಂಡು ಹೋಗ್ತಾ ಇರ್ತಾರೆ. ಬ್ರಿಟಿಷರ ಎಲ್ಲ ಪೊಲೀಸ್ ಪಡೆ ಇರ್ತಾರೆ, ಕಾವಲು ಕಾದಿತ್ತು ಇಂಥವ್ರನ್ನೆಲ್ಲ ಅರೆಸ್ಟ್ ಮಾಡೋಕ್ಕೆ. ಈಗ ಚನ್ನಕೇಶ್ವರ ಭವನ್ ಅಂತಿತ್ತಲ್ಲಿ ತಾಲೂಕು ಆಫೀಸ್ ಪಕ್ಕದಲ್ಲೇ, ಇವಾಗ ಹೆಸರು ಇಲ್ಲ. ಅಲ್ಲಿಗೆ ಹೋದ ತಕ್ಷಣನೇ ಅರೆಸ್ಟ್ ಮಾಡಕ್ಕೆ ಹೋಗ್ತಾರೆ. ಅರೆಸ್ಟ್ ಮಾಡಕ್ಕೆ ಹೋದಾಗ ಏನು ನಿನ್ನ ಹೆಸರು ಅಂತ ಕೇಳ್ತಾರೆ. ಟೆಲ್ ಮಿ ಯುವರ್ ನೇಮ್ ಅಂತಾರೆ. ಐ ವಿಲ್ ಟೆಲ್ ಮೈ ನೇಮ್ ವಿತ್ ಮೈ ಸ್ಪೆಲ್ಲಿಂಗ್ ಆಲ್ಸೋ ಅಂತ ಸ್ಪೆಲ್ಲಿಂಗ್ ಸಮೇತ ಹೆಸರು ಹೇಳ್ತಾರೆ. ಬರ್ಕೊಳ್ಳಿ, ರೈಟ್ ಡೌನ್ ಮೈ ನೇಮ್. ಇಫ್ ಯು ಡೋಂಟ್ ನೋ ದ ಸ್ಪೆಲ್ಲಿಂಗ್ ಫಾರ್ ಮೈ ನೇಮ್ ಆಟ್ ಶಂಕರ್ ರಾಯಲ್, ಐ ವಿಲ್ ಟೆಲ್ ಯು ದ ಸ್ಪೆಲ್ಲಿಂಗ್ ಆಲ್ಸೋ ಅಂತ ಸ್ಪೆಲ್ಲಿಂಗ್ ಮೂಲಕ ಹೇಳ್ತಾರೆ. ಎಂಥ ರಾಷ್ಟ್ರಭಕ್ತಿ! ಸ್ಪೆಲ್ಲಿಂಗ್ ಮೂಲಕ ಹೇಳ್ತಾರೆ, ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದಂಥ ಮಹನೀಯ ಅಂತ ಮಹಾನ್ ಸಾಧಕರು ಸರ್ ಅವರು. ಆ ಪಾಳೆಗಾರ ಬೀದಿನಲ್ಲಿ ಅವರಿದ್ದರು. ಅವರಿಂದ ಹೆಸರು ಬಂದಿತ್ತು. ಅವ್ರಿಗೆ ಸಿಕ್ಕಲ್ಲ, ಅವ್ರಿಗೆ ಮನೆಯವರು ಯಾರು ಇಲ್ಲ, ಸ್ವಲ್ಪ ನೋವಲ್ಲ ಆಗ್ಬಿಟ್ಟು ಇರೋಕೆ ಜಾಗ ಅಲ್ದಿರ ಅವ್ರು ಹೋಗಿ ಬಾಡಿಗೆ ಮನೇಲಿ ಕೂಲಿ ಮಾಡ್ತಾ ಇದ್ದೆ. ನಾನು ಮನೆ ಅಲ್ಲಿ ಸಿಕ್ಬಿಟ್ಟು ಕಣ್ಣೀರು ಬಂದ್ಬಿಟ್ಟು ಅವ್ರ ಮಗಳಿಗೆಲ್ಲ ನಾನು ಪಾಠ ಮಾಡಿದ್ದೀನಿ. ಎಲ್ಲಿದ್ದಾರಪ್ಪ ಮಗು, ಎಲ್ಲಾನ ಕೆಲಸ ಮಾಡುತ್ತೆ ಅಂತ ಕೇಳ್ತೇನೆ ನಾನು. ಅಂತ ಮಹನೀಯರುಗಳು ಇವತ್ತು ನಾವು ಬಹಳ ಮೆರೀತಿದ್ದೀವಿ. ಆನೇಕಲ್ಲೆಲ್ಲ ನಮ್ಮದೇ ಅಂತ. ಅವರು ನಮಗೆ ಅಂಕುರ ಅರ್ಪಣೆ ಹಾಕಿ ಬ್ರಿಟಿಷರ ಕಾಲದಲ್ಲಿ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ಅವರು ಹೋರಾಟ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಇವತ್ತು ನಮಗೆ ಅಸ್ತಿತ್ವ ಮಾಡಿ ಮನೆ ಕಟ್ಕೊಟ್ಟು ಹೋಗಿದ್ದವ್ರಿಗೆ. ನಮಗೆ ಮನೆ ಕೊಟ್ಟು, ನಮಗೆ ಊಟ ಕೊಟ್ಟು, ನಮಗೆ ನೆಲೆ ಕೊಟ್ಟವ್ರು ಇವತ್ತು ಅವ್ರಿಗೆ ನೆಲೆ ಇಲ್ಲ ಅಂದಾಗ ನೋಡ್ಬೇಕಾದ ಕರ್ತವ್ಯ ನಮ್ದು ಅಲ್ವಾ? ಇವಾಗ ತಾಲೂಕು ಆಫೀಸ್ ಅವ್ರ ಜಾಗ ಇತ್ತು, ತಿನ್ಬೋದಾಗಿತ್ತು. ಚಿಕ್ಕೇರೆ ಅವ್ರದ್ದೇನೆ. ಇವತ್ತೇನು
ಬಿ ಆಫೀಸ್ ಏನೋ ಆಫೀಸ್ಗಳಿದೆ ಅವೆಲ್ಲ ಅದೇನೆ. ಹೌದು. ಈಗ ಗೌರ್ಮೆಂಟ್ ಆಸ್ಪತ್ರೆ ಕಟ್ಟಿರೋದು ಇರೋ ಜಾಗನ ಅವ್ರದ್ದೇನೆ. ಜಾಗ ಅವ್ರದ್ದು. ಆಸ್ಪತ್ರೆ ಕಟ್ಸ್ಕೊಟ್ಟವರು ಹತ್ತಿ ಬೆಲೆ ಸಾವನ್ನ ಬೈದು ಸರಬಣ್ಣ ಅಂದ್ಬಿಟ್ಟು ಒಂದು ಪಶುವೈದ್ಯ ಶಾಲೆ ಕಟ್ಟಿದ್ರು, ಒಂದು ಆಸ್ಪತ್ರೆ ಕಟ್ಟಿದ್ರು. ಹತ್ತಿಬೇಲವ್ರು ಇನ್ನೊಬ್ಬ ಮಹಾನ್ ವ್ಯಕ್ತಿ, ಹತ್ತಿಬೇಲೆ ಸಾವಂದ್ರ ಶೆಟ್ಟರ್ ಬಂಡಪ್ಪ ಅಂದ್ಬಿಟ್ಟು ನಾವೆಲ್ಲ ಓದಿದ, ನಾವು ಮೂವರಿದ್ದೀವಲ್ಲ, ನಾವೆಲ್ಲ ಓದಿದ ಸಂಸ್ಥೆ ಅದು ASP ಗವರ್ಮೆಂಟ್ ಹೈಸ್ಕೂಲ್ ಅಂತ ಇಲ್ಲೇ ಇದೆ. ಅವ್ರು ಕಟ್ಸ್ಕೊಟ್ರು. ಅವರು ಈ ಶಿಕ್ಷಣ ಸಂಸ್ಥೆ ಕಟ್ಸ್ಕೊಟ್ರು. ಹಿಂಗೆ ನಮ್ಮ ಆನೇಕಲ್ನಲ್ಲಿ ತೆರೆಮರೆಯೊಳಗೆ ಪರಿಪಕ್ವಗೊಂಡಂಥ ಮಾನವೀಯ ಸಾಧನೆ ಮಾಡಿದಂಥ ಮಾನವೀಯರು ಅಪಾರವಾಗಿದ್ದಾರೆ, ತಮ್ಮನ್ನು ಒಳಗೊಂಡಂತೆ. ಆ ರೀತಿ ಅದನ್ನು ಗುರುತಿಸೋಕೆ ಯಾರು ಬಹಳ ಪ್ರಯತ್ನ ಪಟ್ಟಿಲ್ಲ. ನಮ್ಮನ್ನ ರಾಜಕೀಯದ ಉನ್ನಾರ ಹೋಗ್ಬೇಕು. ನಾನು ಬೇಡೋದು ವಾಯಿನ ಮೂಲಕ ಎಲ್ಲರನ್ನೂ ಕೇಳ್ತೀನಿ, ಮೊದಲು ಬಿಡಿ ಪಕ್ಷ ಭೇದ ಬಿಡಿ, ಜಾತಿ ಭೇದ ಬಿಡಿ, ಪ್ರಾಂತ್ಯ ಭೇದ ಬಿಡಿ, ಅರ್ಥ ಆಯ್ತಾ? ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ಒಂದು ಮಾನವರನ್ನು ಮಾನವರ ರೀತಿಯಲ್ಲಿ ನೋಡಿ ಸಾಕು. ಲುಕ್ ಎವ್ರಿ ಒನ್ ಥ್ರೂ ದ ಐಸ್ ಆಫ್ ಗಾಡ್ ಅಂತ. ದೇವ್ರ ಕಣ್ಣಲ್ಲಿ ಅವನು ಇವನು ಇದೇನಿಲ್ಲ, ಸಮಾನವಾಗಿ ನೋಡ್ತಾರೆ. ಅದಕ್ಕೆ ಸಮಾನವಾಗಿ ಎಲ್ಲರಲ್ಲೂ ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು, ಎಲ್ಲರೂ ಒಂದೇ ಮನೆಯೊಳಗಿದ್ದು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಸೂರ್ಯನ ಕಣ್ಣು, ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು, ಎಲ್ಲರೂ ಒಂದೇ ಭೂಮಿ ಎಂಬ ಮನೆಯಲ್ಲಿ ಅಲ್ವಾ? ಅದಕ್ಕೆ ಈ ಒಂದು ತಾರತಮ್ಯಗಳು ಹೋಗ್ಬೇಕು. ಇಲ್ಲಿ ಪದಗಳು ಹೇಳೋಕೆ ಬಹಳ ಪ್ರಮುಖ ಇದೆ ಲಕ್ಷ್ಮೀ ಪ್ರಸಾದ್ ಅವರೇ. ಹೊರಗಡೆ ವ್ಯವಸ್ಥೆ ಇದೆಯಲ್ಲ, ವಾಸ್ತವಿಕವಾಗಿ ಖಂಡಿತ ಇವತ್ತಿಗೂ ಶೋಷಣೆ ಅತಿಯಾಗಿದೆ ಸಮಾಜ. ನಿಜ ಸರ್, ನಿಜ ನಿಜ. ಉಳ್ಕೊಂಡಿದೆ. ಶ್ರೀಮಂತರು ಬಡವರು, ನಿಮ್ನ ಕುಲದವರು ಉನ್ನತ ಕುಲದವರು ಅವರೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಾರೆ. ಹುಟ್ಟಿದ ನಾನು ನಡೆಯೋ ನಡವಳಿಕೆಯಲ್ಲಿ ನಾನು ಕುಲ ಗೋತ್ರ ಹೇಳ್ಬೇಕೆ ಹೊರತು, ಅರ್ಥ ಆಯ್ತಾ? ಅದು ನಾವು ಬೆಳೆಸ್ಕೋಬೇಕು, ಇದು ಸಮಾಜದಲ್ಲಿ ಆಗಬೇಕು. ಅದ್ಭುತ ಸರ್. ಸ್ನೇಹಿತರೆ, ಈ ಸಗಟೂರಿನ ಪಾಳೆಗಾರರು ಆನೇಕಲ್ಲನ್ನು ಹೇಗೆ ನಿರ್ಮಿಸಿದ್ರು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅವರ ವಂಶಸ್ಥರು ಇನ್ನೂ ಇದ್ದಾರೆ, ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಕೇಳಿ ನಿಜವಾಗ್ಲೂ ನೋವಾಯಿತು. ಆ ಸಗಟೂರು ಪಾಳೆಗಾರರು ಆಳ್ವಿಕೆ ಮಾಡಿದ ನಂತರ ಈ ಆನೇಕಲ್ನಲ್ಲಿ ಆಳಿದಂಥ ಬೇರೆ ಬೇರೆ ರಾಜಮನೆತನಗಳು ಯಾವುದು, ಈ ವಿಚಾರವನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ.